ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನನ್ನ ಒಂದು ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಕೇಳಿದರು ಫ್ರೆಂಡ್ ಅವರು. ಅಂದರೆ ನಂಗೆ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇದ್ದರೆ ಅವರೆಲ್ಲ ಫ್ರೆಂಡ್ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಒಂದು ಕಮೆಂಟ್ ಮಾಡಿದರು, ಅಣ್ಣ ಯೂಟ್ಯೂಬ್ ವಿಡಿಯೋ ಟೈಟಲನ್ನು ಹೇಗೆ ಬೋಲ್ಡ್ ಮಾಡೋದು ಅಂತ ಹೇಳಿ ಅಣ್ಣ ಪ್ಲೀಸ್ ಅಂತೇಳಿ ಮಾಡಿದರು. ಇದು ನಾನು ಯಾವ ಥರ ಮಾಡಬೇಕು ಅಂತೇಳಿ ಈಗ ತಿಳಿಸ್ತೀನಿ. ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ, ಅವ್ರಿಗೆ ಅಷ್ಟೇನೆಲ್ಲ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್, ಇಲ್ಲಿ ಬೇರೆ ಬೇರೆ ವೀಡಿಯೋಸ್ ಇದೆ. ವೀಡಿಯೋಸ್ ಟೈಟಲ್ ಎಲ್ಲ ಬೋಲ್ಡ್ ಇಲ್ಲ, ನಾರ್ಮಲ್ ಆಗಿದೆ. ಇಲ್ಲಿ 2 ವೀಡಿಯೋಸ್ನ ಬೋಲ್ಡಾಗಿ ಮಾಡಿದ್ದೀನಿ. ನೋಡ್ತಾ ಇದ್ರೆ ಅಂದರೆ ಇದು ಯಾವ ಥರ ಮಾಡಬೇಕು ಅಂತೇಳಿ ತಿಳ್ಕೊಂಡಾದ್ಮೇಲೆ ಈ 2 ವೀಡಿಯೋಗೆ ಈ ಬೋಲ್ಡಾಗಿ ಟೈಟಲ್ನ ಬರೆದಿದ್ದೀನಿ. ಈ ಥರ ಬರೆದ್ರೆ ಏನಾಗುತ್ತೆ ಅಂದರೆ ನೀವು ವೀಡಿಯೋ ಸರ್ಚ್ ರಿಸಲ್ಟಲ್ಲಿ ಸಜೆಷನಲ್ಲಿ ಬಂದರೆ ಟೈಟಲ್ ಬೋಲ್ಡಲ್ಲಿರುತ್ತೆ, ಬೇಗ ಕಾಣಿಸುತ್ತೆ ಯಾವ ಟಾಪಿಕ್ ಮೇಲೆ ಇದೆ ಅಂತೇಳಿ. ಇದರಿಂದ ವ್ಯೂಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬೋಲ್ಡಲ್ಲಿ ನೀವು ಬರಿಬೋದು ಟೈಟಲ್ನ. ಈಗ ಯಾವ ಥರ ಬರಿಬೇಕು ಅಂತಂದರೆ ಫಸ್ಟ್ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡ್ತೀರಾ ಅಂತಂದರೆ, ಈಗ ನಾನು ಟೈಪ್ ಮಾಡ್ತಿದ್ದೀನಲ್ಲ ಅದನ್ನು ನೀವು ಟೈಪ್ ಮಾಡಿ. ಈ ಥರ ಟೈಪ್ ಮಾಡಿ ಸರ್ಚ್ ಮಾಡಿದಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ನಿಮ್ಮದು ಏನು ಟೈಟಲ್ ಇರುತ್ತೆ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನಾನು ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತೇಳಿ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದಾದ್ಮೇಲೆ ನೋಡ್ತಾ ಇದ್ರೆ ಇಷ್ಟು ಬರುತ್ತೆ. ಈಗ ನಾವು ಇಲ್ಲಿ 3 ಡಾಟ್ ಇದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಡೆಸ್ಕ್ಟಾಪ್ ಸೈಟ್ನಲ್ಲಿ ಓಪನ್ ಮಾಡ್ತೀನಿ. ಇಲ್ಲಿ ಮತ್ತೆ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತೇಳಿ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದಾದ್ಮೇಲೆ ಇಷ್ಟು ಥರ ಬರುತ್ತೆ. ನೋಡ್ತಾ ಇದ್ರೆ ಇಷ್ಟು ಫಾಂಟ್ಸ್ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು. ಬೋಲ್ಡಲ್ಲೇ ಇರಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಥರ ಬೇಕು ಟೈಟಲ್ನಲ್ಲಿ ಯಾವ ಥರ ಹಾಕ್ಬೇಕಂತೀರೋ ಆ ಥರನ ಹಾಕ್ಬೋದು. ಇದರಲ್ಲಿ ನಾವು ಬೋಲ್ಡ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇಗ ಗೊತ್ತಾಗುತ್ತೆ ಯಾವ ಟಾಪಿಕ್ ಮೇಲೆ ಇದೆ ವಿಡಿಯೋ ಅಂತೇಳಿ. ಅದಕ್ಕೋಸ್ಕರ ಬೋಲ್ಡಲ್ಲಿರೋ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿದೆಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಿದ್ರೆ ಇಲ್ಲಿ ಕಾಪಿ ಅಂತಿದೆ. ನೋಡ್ತಿದ್ರೆ ಇಲ್ಲಿ ಕಾಪಿ ಅಂತಿದೆ, ಕಾಪಿನ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ಕಾಪಿಡ್ ಅಂತ ಬಂದಿದೆ. ಕಾಪಿಡ್ ಅಂತ ಬಂದದ್ದು ನಾವು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಪೆನ್ಸಿಲ್ ಸಿಂಬಾಲ್ ಇದೆ, ಪೆನ್ಸಿಲ್ ಸಿಂಬಾಲ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಪೇಸ್ಟ್ ಮಾಡಿದರೆ ನೋಡ್ತಾ ಇದ್ರೆ ಬೋಲ್ಡಲ್ಲಿ ಬಂದಿದೆ, ಡಾರ್ಕ್ ಥರ ಕಾಣಿಸುತ್ತೆ. ಇಲ್ಲಿ ಸೇವ್ ಮಾಡ್ತೀನಿ. ನೋಡ್ತಿದ್ರೆ ಇದೆಲ್ಲ ನಾರ್ಮಲಾಗಿ ಡಾರ್ಕ್ ಇಲ್ಲ, ಬೇಗ ಕಾಣಲ್ಲ. ಆದರೆ ಇದು ಎಷ್ಟು ಬೇಗ ಕಾಣಿಸುತ್ತೆ. ಈ ಥರ ನಿಮ್ಮ ವೀಡಿಯೋ ಸರ್ಚ್ ರಿಸಲ್ಟಲ್ಲಿ ಸಜೆಷನಲ್ಲಿ ಬೇರೆ ಕಡೆ ಬಂತು ಅಂತಂದರೆ ಬೇಗ ಕ್ಲಿಕ್ ಮಾಡ್ತಾರೆ ಮತ್ತು ವೀಡಿಯೋ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಈ ಥರ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಬೋಲ್ಡ್ನ ಮಾಡ್ಬೋದು. ಫ್ರೆಂಡ್ಸ್, ನಿಮ್ಗೆ ಏನೇ ಡೌಟ್ ಇದ್ದರೂ, ಯೂಟ್ಯೂಬ್ ರಿಲೇಟೆಡ್ ಡೌಟ್ ಇದ್ದರೂ ಕಮೆಂಟ್ನಲ್ಲಿ ಮಾಡಿ. ಅಂದರೆ ಯೂಟ್ಯೂಬ್ ವೀಡಿಯೋ ಕೆಳಗಡೆ ಕಮೆಂಟ್ನಲ್ಲಿ ಏನಾದರೂ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಒಂದು ವೇಳೆ ಆ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕಿತ್ತು, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಅನಿಸ್ತಾ ಇತ್ತು ಅಂತಂದರೆ ನಾನು ವೀಡಿಯೋ ಮಾಡ್ತೀನಿ. ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.